ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ನಿಮ್ಮ ಜೊತೆಲಿ ಹೈದರಾಬಾದಿ ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ನಾವೆಲ್ಲ ನಾಟಿ ಸ್ಟೈಲ್ ಬಿರಿಯಾನಿನ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಸೊ ನಾನು ಕೂಡ ಹಾಗಾಗಿ ಇವತ್ತು ಒಂದು ಡಿಫ್ರೆಂಟಾಗಿ ಹೈದರಾಬಾದಿ ಚಿಕನ್ ರೆಸಿಪಿನ ಮನೇಲಿ ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಹಾಗೆ ಒಂದು ಡಿಫ್ರೆಂಟ್ ಫ್ಲೇವರ್ ಆಗಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆಲಿ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಹೈದರಾಬಾದಿ ಚಿಕನ್ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ಥರನೇ ತುಂಬ ಈಸಿಯಾಗಿಯೇ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ನು ಯಾರಿಗೆಲ್ಲ ನನ್ನ ಚಾನಲ್ ಮಾಡ್ತಿರೋವಂಥ ವಿಡಿಯೋಸ್ ಇಷ್ಟ ಆಗ್ತದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೇಗೆ ಹೈದರಾಬಾದಿ ಬಿರಿಯಾನಿ ಮಾಡೋದು ನೋಡೋಣ. ಇನ್ನು ಹೈದರಾಬಾದಿ ಚಿಕನ್ ಮಾಡ್ಕೊಳ್ಳೋದಕ್ಕೆ ಚಿಕನನ್ನು ನೀಟಾಗಿ ವಾಶ್ ಮಾಡಿ ನೀರೆಲ್ಲ ನೀಟಾಗಿ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಫ್ರೈಡ್ ಆನಿಯನ್ 1 ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಇದ್ದರೆ ಫ್ರೈಡ್ ಆನಿಯನ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಪುದೀನ, ಕೊತ್ತಂಬರಿ ಮತ್ತು ಮೊಸರು ಮತ್ತು ನಿಂಬೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಯಾವುದೇ ರೀತಿ ಟೊಮ್ಯಾಟೊ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಸ್ವಲ್ಪ ಮೊಸರು ಹಾಗೆ ನಿಂಬೆಹಣ್ಣು ಎರಡೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಇನ್ನೂ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಚಿಕನ್ನೆಲ್ಲ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ನೀಟಾಗಿ ಚಿಕನನ್ನು ಮಸಾಲೆ ಜೊತೆಲಿ ಕಲಿಸ್ಕೋತೀವಿ, ಹಾಗೆ ಎಷ್ಟೊತ್ತು ನಾವು ಇದನ್ನು ನೆನೆಯೋಕೆ ಬಿಡ್ತೀವಿ, ಅದ್ರ ಮೇಲೇ ಕಂಪ್ಲೀಟಾಗಿ ಈ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ತುಪ್ಪ ಕೂಡ 1-2 ಸ್ಪೂನ್ ಆಗುವಷ್ಟು ಸೇರಿಸ್ಕೋತಾ ಇದ್ದೀನಿ. ಅಥವಾ ನೀವು ಬೆಣ್ಣೆ ಹಾಕೋತೀನಿ ಅಂತಂದರೆ ಫ್ರೈ ಮಾಡುವಾಗ ಬೆಣ್ಣೆ ಹಾಕ್ಕೋಬೋದು, ಬಟ್ ಮ್ಯಾರಿನೇಟ್ ಮಾಡುವಾಗ ತುಪ್ಪನೇ ಡೆಫಿನೆಟ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇನ್ನು ಇದನ್ನು ಹಾಕಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಂತೂ ಎತ್ತಿಡಲೇಬೇಕಾಗತ್ತೆ. ತೀರಾ ಕಡಿಮೆ ಅಂದರೆ ಮಸಾಲೆ ಎಲ್ಲ ಅಷ್ಟು ಹಿಡ್ದಿರಲ್ವಲ್ಲ, ಹಾಗಾಗಿ ಒಂದು ಹಾಫ್ ಆನ್ ಅವರ್ ಎತ್ತಿಡಬೇಕಾಗತ್ತೆ. ನಾನು ಕೂಡ ಹಾಫ್ ಆನ್ ಅವರ್ ಎತ್ತಿಟ್ಟಿದ್ದೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಮತ್ತೆ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಟಿಪ್ಸ್ ಏನು ಅಂತ ಹೇಳಿದ್ರೆ, ನಾವೇನೇ ಚಿಕನ್ ರೆಸಿಪಿ ಅಥವಾ ಮಟನ್ ರೆಸಿಪಿ ಟ್ರೈ ಮಾಡಿದ್ರೂ ಕೂಡ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅಥವಾ ಹಾಗೆ ಫ್ರಿಜ್ಜಲ್ಲಿ ಎಷ್ಟೊತ್ತು ಇಡ್ತೀವೋ ಅಷ್ಟೊತ್ತು ಸಾಫ್ಟಾಗಿರುತ್ತೆ. ಅಷ್ಟು ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು ಅಷ್ಟು ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಇನ್ನು ಚಿಕನೆಲ್ಲ ಮ್ಯಾರಿನೇಟ್ ಮಾಡಿದ್ದಾದಮೇಲೆ ಈ ಕಡೆ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ, ಅಂದರೆ ಗ್ರೇವಿ ಟೈಪ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಯಾವುದೇ ರೀತಿ ಸಪ್ರೇಟ್ ಸ್ಪೈಸಸ್ ಎಲ್ಲ ಏನೂ ಹಾಕಿ ಒಗ್ಗರಣೆ ಆ ಥರದ್ದೆಲ್ಲ ಏನೂ ಮಾಡಲ್ಲ. ಜಸ್ಟ್ ಎಣ್ಣೆ ಕೂಡ ಸ್ವಲ್ಪ ಕಡಿಮೆನೇ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಚಿಕನ್ಗೆ ಹಾಕಿರೋದ್ರಿಂದ ಮತ್ತು ರೈಸ್ ಮಾಡ್ಕೋತೀವಿ, ರೈಸ್ ಕೂಡ ಹಾಕೋದ್ರಿಂದ ಎಣ್ಣೆ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಹಾಕ್ಕೋಬೇಕು. ಮತ್ತು ನೀವು ಈ ಥರ ಹೈದರಾಬಾದಿ ಚಿಕನ್ನೆಲ್ಲ ಮಾಡ್ಕೊತೀನಿ ಬಿರಿಯಾನಿ ಎಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಗಲ ಇರೋ ಪಾತ್ರೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ಯಾಕಂದರೆ ರೈಸ್ ಕೂಡ ಆಮೇಲೆ ಹಾಕ್ಬಿಟ್ಟು ನಾವು ದಮ್ ಕಟ್ಟೋದ್ರಿಂದ ಸ್ವಲ್ಪ ಪಾತ್ರೆ ಅಗಲ ಇರಬೇಕು. ನಾನು ನಾರ್ಮಲಾಗಿ ಮನೇಲಿ ಪಲಾವ್ ಎಲ್ಲ ಮಾಡ್ತೀವಲ್ಲ ಆ ಥರ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ. ಇನ್ನು ಆಯಿಲೆಲ್ಲ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಕೂಡ ಹಾಕಿ ನೀಟಾಗಿ ಒಂದು ರೌಂಡ್ ಅದನ್ನು ಕೂಡ ಮಿಕ್ಸ್ ಮಾಡಿ ಬೇಯೋಕ್ಕಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಎಲ್ಲ ಬಿಟ್ಕೊಂಡಿದೆ. ಎಷ್ಟು ಹೊತ್ತು ನಾವು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಚಿಕನ್ನ ಫ್ರೈ ಮಾಡ್ಕೋತೀವಿ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ರೆ ಚಿಕನ್ ಕಂಪ್ಲೀಟಾಗಿ ಆಗಿದೆ, ಗ್ರೇವಿ ಅಂದರೆ ರೈಸ್ ಆ್ಯಡ್ ಮಾಡೋದಕ್ಕೆ ಗ್ರೇವಿ ರೆಡಿ ಇದೆ ಅಂತ ಅರ್ಥ. ಈಗ ಗ್ರೇವಿ ಕೂಡ ರೆಡಿ ಆಗಿದೆ. ಇನ್ನೊಂದು ಕಡೆ ನಾನು ರೈಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಕಾದ್ಮೇಲೆ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ನೀವು ತುಪ್ಪ ಬೇಕಂದರೆ ತುಪ್ಪ ಕೂಡ ಸೇರಿಸ್ಕೋಬೋದು. ಇದಕ್ಕೆ ಮತ್ತೆ ಎಲ್ಲ ಥರ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಏಲಕ್ಕಿ ಮತ್ತು ಪಲಾವ್ ಎಲೆ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕಿರೋದ್ರಿಂದ ನಾವು ರೈಸ್ದೇ ಒಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಸೊ ಆ ಫ್ಲೇವರು ಆ ಗ್ರೇವಿ ಜೊತೆಲಿ ಮಿಕ್ಸ್ ಆದಾಗ ಅದು ಡಿಫ್ರೆಂಟಾಗಿ ಚೆನ್ನಾಗೇ ಇರುತ್ತೆ. ಪ್ಲೇನ್ ರೈಸ್ ಮಾಡಿ ಮಿಕ್ಸ್ ಮಾಡ್ಕೋತೀವಿ ಅಂದರೆ ನಾರ್ಮಲ್ ಅಷ್ಟು ಫ್ಲೇವರ್ಫುಲ್ ಆಗಿರಲ್ಲ ರೈಸು. ಹಾಗಾಗಿ ಸ್ಪೈಸಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು, ಯಾಕಂದರೆ ಆಲ್ರೆಡಿ ನಾವು ಖಾರ ಚಿಕನಿಗೆ ಹಾಕಿದ್ದು, ಬಟ್ ಅಷ್ಟು ಖಾರ ಸಾಕಾಗಲ್ಲ, ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಖಾರ ಕಡಿಮೆ ತಿನ್ನೋರು ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ ಹಾಕಿರ್ತೀವಲ್ಲ ಚಿಕನಿಗೆ, ಸೊ ಅಷ್ಟೇ ಸಾಕು ಅನ್ನೋರು ಅಷ್ಟೇ ಹಾಕ್ಕೋಬೋದು.
ಇನ್ನು ಈ ಸ್ಪೈಸಸ್ಸು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಒಂದು 10 ರಿಂದ 15 ನಿಮಿಷ ನಾನು ಬಾಸ್ಮತಿ ರೈಸ್ನ ಕೂಡ ನೆನೆಸಿ ಇಟ್ಕೊಂಡಿದ್ದೆ. ರೈಸ್ನ ನೆನೆಸಿ ಮಾಡೋದ್ರಿಂದ ಅನ್ನ ತುಂಬ ಉದುರುದ್ರಾಗಿರುತ್ತೆ. ಹಾಗೆ ಹೈದ್ರಾಬಾದಿ ಚಿಕನ್ನಿಗೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿಗಿಂತ ಬಾಸ್ಮತಿ ರೈಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬಾಸ್ಮತಿ ರೈಸ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ನೋಡಿ ರೈಸ್ ಕೂಡ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಟಿಪ್ಸ್ ಏನು ಅಂತ ಹೇಳಿದ್ರೆ, ರೈಸ್ ಆಗಿದೆ ಅನ್ನುವಾಗ ನಮ್ಗೆ ಒಂದೊಳ್ಳೆ ಆರೋಮ ಬರ್ತಿರುತ್ತೆ. ಆವಾಗಲೇ ಗೊತ್ತಾಗುತ್ತೆ ರೈಸ್ ಕುಕ್ ಆಗಿದೆ. ನಮಗೆ ಎಷ್ಟು ಬೇಕೋ ಅಷ್ಟು ಕುಕ್ ಆಗಿದೆ. ಒಂದು 80% ಅಥವಾ 90% ಕುಕ್ ಆಗಿದ್ರೆ ಒಳ್ಳೆ ಆರೋಮ ಕೂಡ ಬರುತ್ತೆ. ಅಷ್ಟಾಗಿದ್ದರೆ ಸಾಕು ನಮಗೆ. ಯಾಕಂದರೆ ಮತ್ತೆ ನಾವು ದಮ್ ಕಟ್ಟೋದ್ರಿಂದ ಕಂಪ್ಲೀಟಾಗಿ ರೈಸ್ ಕೂಡ ಕುಕ್ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಒಂದು 80 to 90% ಕುಕ್ ಆಗಿದರೆ ಸಾಕು. ಸೊ ಈ ಕಡೆ ಗ್ರೇವಿ ಕೂಡ ನೀಟಾಗೆಲ್ಲ ರೆಡಿಯಾಗಿದೆ. ಈಗ ರೈಸ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ರೈಸಲ್ಲಿರೋ ಕಂಪ್ಲೀಟ್ ನೀರನ್ನೆಲ್ಲ ತೆಗೆದು ಬಿಡಬೇಕು. ನೀರೇನಾದರೂ ಹಾಗೆ ಇಟ್ಕೊಂಡು ಹಾಕಿದ್ರೆ ರೈಸೆಲ್ಲ ಸ್ವಲ್ಪ ಇದಾಗುತ್ತೆ, ಏನು ಹೇಳ್ತಾರೆ, ಗಂಟು ಥರ ಆಗುತ್ತೆ. ಅಂದರೆ ರೈಸೆಲ್ಲ ಕಲಿಸ್ಕೊಂಬಿಡತ್ತೆ. ಸೊ ಹಾಗಾಗಿ ನೀಟಾಗಿ ನೀರನ್ನೆಲ್ಲ ನಾವು ಸ್ಟೈನ್ ಮಾಡಿಕೊಂಡು ಆಮೇಲೆ ರೈಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಕೂಡ ರೈಸ್ನೆಲ್ಲ ಆ್ಯಡ್ ಮಾಡಿಕೊಂಡೆ. ಇದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೂ ಕೂಡ ಒಂದು ಟಾಪಿಂಗ್ ಮಾಡ್ಕೊಳ್ಬೇಕು. ಇನ್ನು ಈ ಫ್ಲೇವರು ಕಂಪ್ಲೀಟಾಗಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾವು ಇದರಲ್ಲಿ ಕಂಪ್ಲೀಟಾಗಿ ರೋಸ್ಟ್ ಮಾಡಿರ್ತೀವಲ್ಲ ಆನಿಯನ್ನು, ಅದು ಯೂಸ್ ಮಾಡೋದ್ರಿಂದ ಅದೇ ಟೇಸ್ಟ್ ಬೇರೆ ಥರ ಇರುತ್ತೆ. ಇನ್ನು ರೈಸ್ ಎಲ್ಲ ಹಾಕಿದ್ಮೇಲೆ ನಾನು ಸ್ವಲ್ಪ ಹಳದಿ ಮಿಕ್ಸ್ ಮಾಡಿರೋಂಥ ಹಾಲು ಸೇರಿಸ್ಕೊಂಡಿದ್ದೀನಿ. ಕೇಸರಿ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಕೇಸರಿ ಇದ್ದರೆ ಕೇಸರಿ ಹಾಲು ಕೂಡ ಸೇರಿಸ್ಕೋಬೋದು. ಹಾಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ, ಪುದೀನ, ಹಾಗೆ ಡೀಪ್ ಫ್ರೈ ಮಾಡ್ಕೊಂಡಿರೋ ಅಂಥ ಆನಿಯನ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ರೆಸಿಪಿಯಲ್ಲಿ ಸ್ಪೆಷಾಲಿಟಿ ಏನಂದರೆ ಈ ಫ್ರೈಡ್ ಆನಿಯನ್ನೇ ಅಂತ ಹೇಳ್ಬೋದು. ಇದೇ ಕಂಪ್ಲೀಟಾಗಿ ನಾವು ತಿನ್ನುವಾಗ ನಮಗೆ ಇದೇ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋದು. ಹಾಗಾಗಿ ಆದಷ್ಟು ಜಾಸ್ತಿ ಆನಿಯನ್ ಸೇರಿಸ್ಕೊಂಡ್ರು ಮತ್ತು ತುಂಬ ಡೀಪ್ ಫ್ರೈ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಇನ್ನು ಎಲ್ಲ ಟಾಪಿಂಗ್ ಮಾಡಿದ್ಮೇಲೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡೆ. ಬೇಡ ಅಂತ ಹೇಳಿದ್ರೆ, ಜಾಸ್ತಿ ಆಗುತ್ತೆ ಆಯಿಲ್ ಕಂಟೆಂಟ್ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಅದು ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ನೀಟಾಗಿ ದಮ್ ಕಟ್ಟಿದ್ದೆ. ಸಿಮ್ಮಲ್ಲಿಟ್ಟಿದ್ದೆ ಸ್ಟವ್ನ. ಸೊ ನೋಡಿ ಇವಾಗ ಕಂಪ್ಲೀಟಾಗಿ ಕುಕ್ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೀರಿಯಸ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೋಡೋಕ್ಕಷ್ಟೇ ಅಲ್ಲ, ತಿನ್ನೋ ಕೂಡ ತುಂಬ ಚೆನ್ನಾಗಿ ಅನಿಸ್ತು. ಮತ್ತು ರೈಸ್ ಎಲ್ಲ ಆದಮೇಲೆ ಕೂಡ ತೀರಾ ಪಲಾವೆಲ್ಲ ಮಿಕ್ಸ್ ಮಾಡ್ತೀವಲ್ಲ ನಾವು, ಹಾಗೆ ಮಿಕ್ಸ್ ಮಾಡಬಾರ್ದು. ಹಾಗೆ ಮಿಕ್ಸ್ ಮಾಡಿದ್ರೆ ರೈಸ್ ಎಲ್ಲ ಉಡ್ಕೊಂಬಿಡತ್ತೆ ಮತ್ತೆಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡತ್ತೆ. ಜಾಸ್ತಿ ಗಂಟು ಥರ ರೈಸ್ ಆಗಿಬಿಡತ್ತೆ, ಮುದ್ದೆ ಥರ ಅನ್ನ. ಸೊ ಹಾಗಾಗಿ ಸ್ವಲ್ಪ ಮೇಲೇ ಮತ್ತು ಸರ್ವ್ ಮಾಡುವಾಗಲೂ ಕೂಡ ಸ್ವಲ್ಪ ಗ್ರೇವಿಯಿಂದ ಸ್ವಲ್ಪ ರೈಸು ಆ ಥರ ಸರ್ವ್ ಮಾಡ್ಕೋಬೇಕು. ಆವಾಗ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೈದ್ರಾಬಾದಿ ಬಿರಿಯಾನಿ ಟೇಸ್ಟ್ ಅಂತೂ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ಊಟ ಮುಗಿಸ್ಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್.